ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ 7 ಬಹಳ ಮುಖ್ಯವಾಗಿರುತ್ತ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಸೊ ಮೊದಲು ಹೇಳಬೇಕು ಅಂತಂದರೆ, ಕೆಲವು ಜನ ಕೇಳ್ತಾ ಇದ್ದೀರಿ, ಸರ್ SC/STಗೆ ಬೇರೆ ಸ್ಟೇಟಲ್ಲಿ ಕಡಿಮೆ ಮಾರ್ಕ್ಸ್ಗೆ ಏನಪ್ಪ ಅಂದರೆ ಸಿಗ್ತಾ ಇದೆ, ಕಟ್ ಆಫಲ್ಲಿ ಕಡಿಮೆ ಇದೆ, ನಮಗೂ ಸಿಗ್ಬೋದಾ, ಗೋವಾನಲ್ಲಿ 220 230 ಈ ರೀತಿ SC ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂದರೆ ನಮಗೆ ಯಾಕೆ ಸಿಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕರ್ನಾಟಕ ಅಂತ ಬಂದಾಗ ನಮ್ಮ ಹತ್ರ ನಮ್ಮಲ್ಲಿರುವಂಥ SC/ST ವಿದ್ಯಾರ್ಥಿಗಳಿಗೆ ಅವಕಾಶವಿರುತ್ತೆ. ಬೇರೆ ಸ್ಟೇಟಲ್ಲಿ ಅವ್ರ ಸ್ಟೇಟಲ್ಲಿರುವಂಥ SC/ST ವಿದ್ಯಾರ್ಥಿಗಳ ಅವಕಾಶವಿರುತ್ತೆ. ಅವ್ರವ್ರದ್ದು ರೆಸ್ಪೆಕ್ಟಿವ್ ಸ್ಟೇಟ್ ಕೌನ್ಸಿಲಿಂಗ್ ಹೇಳ್ತಾ ಇದ್ದೀನಿ. ಬಟ್ ನೀವು ಸೆಂಟ್ರಲ್ ಕೌನ್ಸಿಲಿಂಗ್ ಹೋದಾಗ MCC ಮುಖಾಂತರ ಯೂಸಲಿ ಕಟ್ ಆಫ್ ಅಂತೂ ಕಾಮನ್ಲಿ ಏನಪ್ಪ ಅಂದರೆ ನಮ್ಗಿಂತೂ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ. SC ನೀವು ಕಟ್ ಆಫ್ ನೋಡಿದಾಗ ನಮ್ಮ ಸ್ಟೇಟಲ್ಲಿ ಕಡಿಮೆ ಇರುತ್ತೆ. SC/ST ಆಗಲಿ, OBC ಆಗಿರ್ಬೋದು, ಜನರಲ್ ಮೆರಿಟ್ ಆಗಿರ್ಬೋದು. ಓಕೆ, ಬಟ್ ಸೆಂಟ್ರಲ್ ಕೌನ್ಸಿಲಿಂಗ್ ಬಂದಾಗ ಯೂಸಲಿ ನಮ್ಮ ಕರ್ನಾಟಕಕ್ಕೆ ನಾವು ಒಂದೆಲ್ಲ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕಟ್ ಆಫ್ ಜಾಸ್ತಿ ಇರುತ್ತೆ, ನಮ್ಮ ಹತ್ರ ಕಟ್ ಆಫ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೆಲವರು ಮೆನ್ಷನ್ ಮಾಡ್ತಾ ಇದ್ದಾರೆ, ಜಾರ್ಖಂಡಲ್ಲಿ ಏನಪ್ಪ ಅಂದರೆ SCಗೆ 300 ಇದ್ದರೂ SC ಮೀನ್ಸ್ ಸೀಟ್ ಸಿಗ್ತಾ ಇದೆ ಅಂತ. ಹೌದು, ಅವರು ಸ್ಟೇಟ್ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಬಲ್ ಇದೆ, ಕನ್ಫ್ಯೂಸ್ ಆಗಬೇಡಿ. ಎರಡನೇದೇನಪ್ಪ ಅಂತಂದರೆ, ಎಲ್ಲರಿಗೂ ಗೊತ್ತಿರಲಿ, ರೌಂಡ್ 1, ರೌಂಡ್ 2, ಆಮೇಲೆ ಮಾಪಪ್ ಅಂತ ಸ್ಟ್ರೇ ವೇಕೆನ್ಸಿ ಅಂತ ಟೋಟಲಿ 4 ರೌಂಡ್ ಯೂಸಲಿ ನಡೀತವೆ. ಅದು MCC ಆಗಿರ್ಬೋದು, KE ಆಗಿರ್ಬೋದು, ಟೋಟಲಿ ಎಲ್ಲ ಆನ್ಲೈನ್ ನಡೀತೆ. ಮೊದಲೆಲ್ಲ ಆಫ್ಲೈನ್ ಆಗ್ತಾ ಇತ್ತು ಮಾಪಪ್, ರೌಂಡ್, ಸ್ಟ್ರೇ ವೇಕೆನ್ಸಿ. ಬಟ್ ಈಗ ಏನಪ್ಪ ಅಂದರೆ ಕಾಮನ್ಲಿ ಅಂದರೆ ಒಂದು 1-2 ಇಯರ್ಸಿಂದ ಏನಪ್ಪ ಅಂದ್ರೆ ಈಗ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರಿಂದ ಯೂಸಲಿ ಆನ್ಲೈನ್ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಒಟ್ಟಾಗಿ 4 ರೌಂಡ್ಸ್ಗಳು ಆನ್ಲೈನ್ ಆಗುತ್ತೆ. ಯಾವುದೇ ರೀತಿ ಆಫ್ಲೈನ್ ಯೂಸಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರೋದಿಲ್ಲ. ಆಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಆಗಿರ್ಬೋದು, NR ಆಗಿರ್ಬೋದು, ಪ್ಯೂರ್ಲಿ ಅಂದರೆ ಅಪ್ ಟು 8 ಎಲ್ಲ MBBS ಕೌನ್ಸಿಲಿಂಗ್ ಅಂದರೆ ಮೂರನೇ ಮುಖ್ಯವಾದ ಪಾಯಿಂಟ್ ಆಗಿರ್ಬೋದು, MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಸಂಬಂಧಪಟ್ಟಂಗೆ ಆಗಲಿ. ಸೊ ಒಟ್ಟಾಗಿ ನಿಮಗೇನಾದರೂ ಅಡ್ಮಿಷನ್ ಆಗ್ತಾ ಇದೆ ಅಂತಂದರೆ KE ಅಥವಾ MCC ಮುಖಾಂತರ ಆಗಲೇಬೇಕಾಗುತ್ತೆ. ಯಾವುದೇ ರೀತಿ ಏನಪ್ಪ ಅಂದರೆ ಡೈರೆಕ್ಟ್ ಅಡ್ಮಿಷನ್ ಒಟ್ಟಾಗಿರೋದಿಲ್ಲ. ಓಕೆ, ತಿಳಿದುಕೊಳ್ಳಿ. ಒಟ್ಟಾಗಿ ನಿಮಗೆ ಅಲಾಟ್ಮೆಂಟ್ ಲೆಟರ್ KE ಅಥವಾ MCCನಿಂದಲೇ ಬರಬೇಕಾಗುತ್ತೆ. ಯಾವುದು ಡೈರೆಕ್ಟ್ ಅಡ್ಮಿಷನ್, ಯಾವ ರೀತಿ ನೀವು PUC ಅಡ್ಮಿಷನ್ ಮಾಡಿರ್ತೀರೋ ಅಥವಾ ಇಂಜಿನಿಯರಿಂಗ್ ಬೇಕಾದರೂ ಡೈರೆಕ್ಟ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ MBBS ಆಗಲಿ, ಡೆಂಟಲ್ ಆಗಲಿ, ಇಷ್ಟು ಸಂಬಂಧಪಟ್ಟ ಕಂಪಲ್ಸರಿ KE ಮುಖಾಂತರ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನೀವು ಸೆಂಟ್ರಲ್ ಕೌನ್ಸಿಲ್ ಮುಖಾಂತರ ಅಡ್ಮಿಷನ್ ಅಂದರೆ ಅಲಾಟ್ಮೆಂಟ್ ಲೆಟರ್ ತಗೊಂಡು ಅಡ್ಮಿಷನ್ ಆಗುತ್ತೆ, ವಿನಃ ಡೈರೆಕ್ಟ್ ಅಡ್ಮಿಷನ್ ಒಟ್ಟಾಗಿ ಆಗೋದಿಲ್ಲ. ಓಕೆ, 4ನೇ ಪಾಯಿಂಟ್ ಏನಪ್ಪ ಅಂದರೆ, ಲಿಂಗ್ವಿಸ್ಟಿಕ್ ಆಗಲಿ ಮತ್ತು ರಿಲಿಜಿಯಸ್ ಅನ್ನೋದೇನಪ್ಪ ಅಂದ್ರೆ ಕೇವಲ ಪ್ರೈವೇಟ್ ಕೋಟಾಕ್ಕೆ ಮಾತ್ರ ಅಪ್ಲಿಕೇಬಲ್ ಇದೆ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಲಿಂಗ್ವಿಸ್ಟಿಕ್ ಇದೆ ನಮಗೆ ಗೌರ್ಮೆಂಟ್ ಸಿಗುತ್ತಾ, ನಮಗೆ ರಿಲಿಜಿಯಸ್ ಇದೆ ನಮಗೆ ಗೌರ್ಮೆಂಟ್ ಕೋಟಾ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸಿಗೋದಿಲ್ಲ. ಏನಪ್ಪ ಅಂದ್ರೆ ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಅನ್ನೋ ವರ್ಡ್ ಏನಿದೆ ನೋಡಿ, ಆ ಒಂದು ರೆಸ್ಪೆಕ್ಟ್ ಅಂದರೆ ತೆಲುಗು ಮೈನಾರಿಟಿ ಕಾಲೇಜಸ್, ತುಳು ಮೈನಾರಿಟಿ ಕಾಲೇಜಸ್ ಅಂತ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ. ಅದು ಕೇವಲ ಪ್ರೈವೇಟ್ ಕೋಟಾ. ಅದು 12 lakh ಆಗಿರ್ಬೋದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋ 14-20 ಲಕ್ಷ ಯೂಸಲಿ ಫೀಯಲ್ಲಿ ವೇರಿಯೇಷನ್ ಆಗುತ್ತೆ. ನೆನ್ಪಿಟ್ಟುಕೊಳ್ಳಿ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಕೇವಲ ಹೈಯರ್ ಪೇಮೆಂಟ್ ಅಂದರೆ ಪ್ರೈವೇಟ್ ಕೋಟಕ್ಕೆ ಮಾತ್ರ ಅಪ್ಲಿಕೇಬಲ್ ಇದೆ. ಅವನ 5ನೇ ಪಾಯಿಂಟ್ ಏನಪ್ಪ ಅಂದರೆ, ಓಪನ್ ಕೋಟಾ ಅನ್ನೋದೇನಿದೆ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಅವಕಾಶ ಇದೆ. ಈವನ್ ಕರ್ನಾಟಕ ವಿದ್ಯಾರ್ಥಿಗಳು ಸಹ ಓಪನ್ ಕೋಟಾ ಸೀಟ್ಗಳನ್ನು ಪಡ್ಕೊಳ್ಬೋದು. ನೆನಪಿರಲಿ, ಅಂದರೆ ನಿಮ್ಮ ಒಂದು ರ್ಯಾಂಕ್ ಆಧಾರದ ಮೇಲೆ ಯೂಸಲಿ ಆಗುತ್ತೆ. ಬಟ್ ಕಟ್ ಆಫ್ ಯೂಸಲಿ ಹೈ ಆಗುತ್ತೆ, ಯಾಕಂದರೆ ಬೇರೆ ಸ್ಟೇಟಲ್ಲಿರುವಂಥ ವಿದ್ಯಾರ್ಥಿಗಳು ಸಹ ನಮ್ಮ ಸ್ಟೇಟಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಹತ್ರ ಓಪನ್ ಕೋಟಾ ಕಟ್ ಆಫ್ ಹೈ ಆಗುವಂಥ ಸಾಧ್ಯತೆ ಇದೆ. ಬಟ್ ನಮ್ಮಲ್ಲಿ ಒಳ್ಳೆ ಅಂಕಗಳು ತೆಗೆದುಕೊಂಡ್ರು ನೀವು ಒಂದು ವೇಳೆ ಪ್ರೈವೇಟ್ ಕೋಟಾಕ್ಕೆ ಹಾಕಿದರೆ ನಿಮಗೆ ಓಪನ್ ಕೋಟಾದಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ಹೊಸದಾಗಿರೋಂಥ ಕಾಲೇಜುಗಳಿಗೆ ಕರ್ನಾಟಕ ಅಂದರೆ ಹೊರಗಿನ ವಿದ್ಯಾರ್ಥಿಗಳು ಟ್ರೈ ಮಾಡದೇ ಇದ್ದರೆ ನಿಮ್ಮ ಅಂಕಗಳು ಕಡಿಮೆ ಇದ್ದರೂ ಸಹ ನಿಮಗೆ ಓಪನ್ ಕೋಟಾ ಸೀಟ್ನಲ್ಲಿ ಅಂದರೆ ನಿಮಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಆಮೇಲೆ 6ನೇ ಪಾಯಿಂಟ್ ಏನಪ್ಪ ಅಂದರೆ ಕಟ್ ಆಫ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ನೋಡಿ, ನೀವು ಓಲ್ಡ್ ಏನು ಕಟ್ ಆಫ್ ಏನು ಬಿಟ್ಟಿದ್ದಾರೆ ಅದನ್ನು ನೀವು ರೆಫರ್ ಮಾಡೋದ್ರಿಂದ ನಿಮಗೇನೋ ಒಂದು ಅಂದಾಜು ಲೆಕ್ಕ ಸಿಗುತ್ತೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ಬಟ್ ಕಂಡೀಷನಲ್ಗೆ ಅದೇ ಕಟ್ ಆಫ್ ಅದೇ ಅಷ್ಟೇ ಇರುತ್ತೋ, ಅದಕ್ಕಿಂತ ಕಡಿಮೆನೂ ಆಗ್ಬೋದು, ಅದಕ್ಕಿಂತ ಜಾಸ್ತಿನೇ ಆಗ್ಬೋದು. ಬಟ್ ಸೇಮ್ ಕಟ್ ಆಫ್ ಇರೋದಿಲ್ಲ, ನಿಮಗೊಂದು ಅಂದಾಜು ಲೆಕ್ಕ ಸಿಗಿಲ್ಲ ಅಂತ ಹೇಳೋದು. ಕಟ್ ಆಫ್ ಎಲ್ಲ ಕ್ಯಾಟಗರಿ ಯೂಸಲಿ ಅವೈಲೇಬಲ್ ಇದೆ ಪ್ರೀವಿಯಸ್ ಇಯರ್ದು. ಓಕೆ, ಚೆಕ್ ಮಾಡ್ಕೊಳ್ಳಿ. ಒಂದಿಲ್ಲ ಇದ್ದಿಲ್ಲಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ನಿಮಗೆ ಅದರ ಲಿಂಕ್ ನಾನು ನಿಮಗೆ ಒಂದು ವಾಟ್ಸಪ್ ಚಾನಲ್ ಏನಿದೆ ನಮ್ಮದು, ಆ ಚಾನಲಲ್ಲಿ ಯೂಸಲಿ ಹಾಕಿರ್ತೇನೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಮೇಲೆ ಲಾಸ್ಟ್ ಏನಪ್ಪ ಅಂತಂದರೆ 7ನೇದು ಮುಖ್ಯವಾಗಿರೋ ಮಾಹಿತಿ ಏನಪ್ಪ ಅಂದರೆ, MBBS ಆಗಲಿ, ಡೆಂಟಲ್ ಆಗಲಿ ಮತ್ತು ಐದು ಸಂಬಂಧಪಟ್ಟಾಗೆ ಈ ವರ್ಷ ಯಾವುದೇ ರೀತಿ ಫೀನಲ್ಲಿ ಹೆಚ್ಚಳ ಇಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಈ ಒಂದು ಮಾಹಿತಿ ನಿಮಗೆ ನೆನಪಿರಲಿ. ಇದೇ ರೀತಿ ಕಂಟಿನ್ಯೂಸ್ ನಿಮಗೆ ಭಾಳಷ್ಟು ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಚಾನಲ್ಗೆ ಇದ್ದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಚೆನ್ನಾಗಿ ಅನಿಸಿತ್ತು ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಶೇರ್ ಮಾಡಿ. ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.